ನಮಸ್ಕಾರ. ನಾನು ಸತ್ಯವತಿ ಬಸವರಾಜ್ ನಿಮ್ಮೊಂದಿಗೆ. ಶ್ರೀ ಗುರುಭ್ಯೋ ನಮಃ. ಇವತ್ತು ಹಣದ ವಿಚಾರ. ಹಣ ಅಂದರೆ ನೋಡಿ, ಯಾರಿಗಿಷ್ಟ ಆಗಲ್ಲ ಅಲ್ವಾ? ಹಣ ಎಲ್ರಿಗೂ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗ. ಅಂದರೆ ಅದಿಲ್ಲದೆ ನಾವು ಬದುಕು ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ನಮ್ಮ ಜಾತಕದಲ್ಲಿ ನಾವು ಯಾವ ರೀತಿಯ ಒಂದು ಹಣವನ್ನು ಗಳಿಸುವಂತಹ ಸಾಮರ್ಥ್ಯವನ್ನು ಇಟ್ಕೊಂಡಿದ್ದೀವಿ, ಅಥವಾ ನಮ್ಮ ಮನಸ್ಥಿತಿಯನ್ನು ಯಾವ ರೀತಿ ಇಟ್ಕೊಂಡಿದ್ದೀವಿ ಹಣದ ವಿಚಾರದಲ್ಲಿ ಅಂತ ತಿಳಿತಾ ಹೋಗೋಣ. ಮೊದಲಿಗೆ ಕೆಲವು ಜನಗಳು ಹೇಗಿರ್ತಾರೆ ಅಂತಂದರೆ, ತುಂಬ ನ್ಯಾಯ, ನೀತಿ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ ಇವುಗಳ ಸೂತ್ರಗಳನ್ನ ಇಟ್ಕೊಂಡು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ಅದೇ ಮಾರ್ಗದಲ್ಲಿ ಹಣವನ್ನು ಗಳಿಸಲಿಕ್ಕೆ ಅವರು ಹೋಗ್ತಿರ್ತಾರೆ. ಮತ್ತು ಕೆಲವರು ಸ್ಮಾರ್ಟಾಗಿ, ಅಂದರೆ ಹಣ ಅಂದರೆ ಐಷಾರಾಮಿ, ಕಾರು, ಬಂಗಲೆ, ಹಣ ಅಂದರೆ ಸ್ಟೇಟಸ್ ಅನ್ನುವಂತಹ ಒಂದು ಮೈಂಡ್ಸೆಟ್ನ ಕೆಲವು ಮಂದಿ ಹೊಂದಿರ್ತಾರೆ. ಅದೇ ತರಹ ಕೆಲವರು ತುಂಬ ಸ್ಪೀಡಾಗಿ ಹಣನ ಮಾಡಬೇಕು ಅಂತ ಹೋಗ್ತಾರೆ. ಹೇಗಂತಂದರೆ ಅವರು ಜೂಜಾಡುವ ಮೂಲಕ, ಅಥವಾ ಚಿಟ್ ಫಂಡ್ಸ್, ಈ ಥರ ಕೆಲವೊಂದು ಮಾರ್ಗಗಳಿಂದ, ಮತ್ತು ಇನ್ನೊಬ್ಬರಿಗೆ ಮೋಸ ಮಾಡೋದ್ರಿಂದ, ಅಥವಾ ಕಳ್ಳತನ, ಕೆಲವೊಂದು ಕೆಟ್ಟ ದಾರಿಗಳ ಮೂಲಕನೂ ಕೂಡ ಅವರು ಹಣ ಮಾಡಲಿಕ್ಕೆ ಮನಸ್ಸನ್ನ ಮಾಡಿ ಅದೇ ರೀತಿ ಜೀವನ ಸಾಗಿಸ್ತಾ ಇರ್ತಾರೆ. ಹಾಗಾದರೆ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಹಣದ ಮನಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಯಾಕಂದರೆ ನಮ್ಮ ಮನಸ್ಥಿತಿಯಲ್ಲಿ ಹೇಗೆ ಹಣವನ್ನು ಸಂಪಾದನೆ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಅದೇ ತರಹ ಹಣ ನಮಗೆ ಬರುತ್ತೆ. ಸೊ ನೀವು ಕೂಡ ನಿಮ್ಮ ಮನಸ್ಥಿತಿಯನ್ನು ಅಥವಾ ನಿಮ್ಮ ಹಣದ ಸ್ಥಿತಿಯನ್ನು ತಿಳ್ಕೊಳ್ಳೋದಕ್ಕೆ ಈ ಕೆಳಗಿನ ವಿಳಾಸಕ್ಕೆ ಕರೆ ಮಾಡಿ ನಿಮ್ಮ ಜಾತಕವನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಿ. ನಮಸ್ಕಾರಗಳು.